ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯಾರೆಲ್ಲ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಿ, ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಯಾರೆಲ್ಲ ಪೆಂಡಿಂಗ್ ಅಮೌಂಟ್ ಇನ್ನೂ ಕೂಡ ಡಿಸೆಂಬರ್ದು ಪಿಂಚಣಿ ತಿಂಗಳ ಹಣನ ಬಂದಿಲ್ಲ ಅಂತಂದರೆ, ಡಿಸೆಂಬರ್ ತಿಂಗಳ ಒಂದು ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಒಂದು ವೇಟ್ ಮಾಡ್ತಾ ಇದ್ರಿ ಅಂಥವ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ಪಿಂಚಣಿ ಹಣದ ಬಗ್ಗೆ ನೀವು ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ ಎಲ್ಲದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಣ ಜಮಾ ಆಗಿರುವಂಥ ಮಾಹಿತಿನೂ ಕೂಡ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಪಡಿತಾ ಇರುವಂಥವ್ರಾಗಿರ್ಬೋದು, ಸಂಧ್ಯಾ ಸುರಕ್ಷಾ ಪಿಂಚಣಿದಾರರಾಗಿರ್ಬೋದು, ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು, ಮೈತ್ರಿ ಪಿಂಚಣಿದಾರರಾಗಿರ್ಬೋದು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರಾಗಿರ್ಬೋದು, ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು, ವಿಧವಾ ವೇತನ ಪಿಂಚಣಿದಾರರಾಗಿರ್ಬೋದು, ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ, ಪಿಂಚಣಿನ ಪಡಿತಕ್ಕಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡೋಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನೋ ಆಪ್ಷನ್ ಕೂಡ ಬರುತ್ತೆ, ಹೈಪನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ವಿಡಿಯೋನ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಪಿಂಚಣಿ ಹಣಕ್ಕಾಗಿ ಬಹಳಷ್ಟು ಜನ ಪಿಂಚಣಿದಾರರು ವೇಟ್ ಮಾಡ್ತಾ ಇದ್ರಿ ಅಂಥವ್ರಿಗೆ ವೀಕ್ಷಕರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈಗಾಗಲೇ ಜನವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ, ಯಾವಾಗ ಜಮಾ ಆಗುತ್ತೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಅನೇಕ ಜನರು ಪಿಂಚಣಿದಾರರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕ, ತಮಗೆ ಮಾಹಿತಿನ ಕಳೆದ ವಿಡಿಯೋದಲ್ಲಿ ನಾನು ಮಾಹಿತಿನ ತಿಳಿಸಿದ್ದೆ. ಏನಂತ ಮಾಹಿತಿನ ತಿಳಿಸಿದ್ದೆ ಅಂತಂದರೆ, ಇನ್ನು 3 ದಿನಗಳಲ್ಲಿ ಪಿಂಚಣಿ ಹಣನ ರಿಲೀಸ್ ಆಗುತ್ತೆ, DBT ಮುಖಾಂತರ ನೇರವಾಗಿ ಹಣನ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದೆ. ಅದರಂತೆ ವೀಕ್ಷಕರೇ, ನಿನ್ನೆಯಿಂದ ಪಿಂಚಣಿ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ವೀಕ್ಷಕರೇ, ನಿನ್ನೆಯಿಂದ ನೇರವಾಗಿ ಸರ್ಕಾರದ ಕಡೆಯಿಂದ DBT ಮುಖಾಂತರ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಯಾರಿಗೆಲ್ಲ ದಯವಿಟ್ಟು ಜನವರಿ ತಿಂಗಳ ಪಿಂಚಣಿ ಹಣನ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನು ಯಾರಿಗೆ ಜನವರಿ ತಿಂಗಳ ಪಿಂಚಣಿ ಹಣನ ಜಮಾ ಆಗಿಲ್ಲ ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವು ಸಂಧ್ಯಾ ಸುರಕ್ಷಾ ಪಿಂಚಣಿದಾರರಾಗಿರ್ಬೋದು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರಾಗಿರ್ಬೋದು, ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು, ಮೈತ್ರಿ ಪಿಂಚಣಿದಾರರಾಗಿರ್ಬೋದು, ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು, ವಿಧವಾ ವೇತನ ಪಿಂಚಣಿದಾರರಾಗಿರ್ಬೋದು, ಯಾರಿಗೆಲ್ಲ ಜನವರಿ ತಿಂಗಳ ಪಿಂಚಣಿ ಹಣನ ಬಂದಿದೆ ಅಂಥವ್ರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ಯಾರಿಗೆ ಬಂದಿಲ್ಲ ಅಂಥವರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗಾಗಲೇ ನಿನ್ನೆಯಿಂದ ಸರ್ಕಾರದ ಕಡೆಯಿಂದ ಒಂದು ಪಿಂಚಣಿ ಹಣನೇ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಈಗಾಗಲೇ ಎಲ್ಲರದ್ದು ಕೂಡ DBT ಪುಷ್ ಆಗಿದೆ. ವೀಕ್ಷಕರೇ, ಸರ್ಕಾರದ ಕಡೆಯಿಂದ DBT ಪುಷ್ ಆಗಿದೆ. ಇವಾಗ ಹಣ ಜಮಾ ಆಗೋದು ಅಷ್ಟೇ ಬಾಕಿ ಇರುವಂಥದ್ದು. ನಿನ್ನೆಯಿಂದ ಜಮಾ ಆಗಿದೆ ಅಂತಂದರೆ ನಿಮಗೆ ಇನ್ನೂ ಕೂಡ ಬರದೇ ಇದ್ದಂಥವ್ರಿಗೆ ಯಾವಾಗ ಬರುತ್ತೆ ಅಂತ ನಿಮ್ಗೆ ಡೌಟ್ ಇರ್ಬೋದು. ಮತ್ತು ನೀವು ಕಮೆಂಟ್ ಬಾಕ್ಸಲ್ಲಿ ಕೆಲವೊಂದಿಷ್ಟು ಜನರು ಕೇಳ್ತಾ ಇರ್ತೀರಿ. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ಕೊಡೋದಾದರೆ, ವೀಕ್ಷಕರೇ, ನಿನ್ನೆಯಿಂದ ಬಿಡುಗಡೆ ಆಗಿದೆ ಅಂತಂದರೆ ಸುಮಾರು 1 ವಾರದವರೆಗೆ ನಿಮಗೆ ಹಣನ ಜಮಾ ಆಗುತ್ತೆ. ವೀಕ್ಷಕರೇ, ಕಳೆದ ತಿಂಗಳಿಗೆ ಹೋಲಿಸಿದರೆ 9ನೇ ತಾರೀಕು ಹಣನ ಬಿಡುಗಡೆ ಆಗಿತ್ತು. 9ನೇ ತಾರೀಕು ಬಿಡುಗಡೆ ಆದ ನಂತರ 18ನೇ ತಾರೀಕಿನವರೆಗೂ ಕೂಡ ಡಿಸೆಂಬರ್ ತಿಂಗಳ ಏನು ಪಿಂಚಣಿ ಹಣನಿದೆ 18ನೇ ತಾರೀಕುವರೆಗೂ ಕೂಡ ಪಿಂಚಣಿ ಹಣನ ಜಮಾ ಆಗಿದೆ. ವೀಕ್ಷಕರೇ, ಈಗಾಗಲೇ ನಿನ್ನೆಯಿಂದ ವಿಧವಾ ವೇತನ ಪಿಂಚಣಿದಾರರಿಗೆ ಮತ್ತು ಮನಸ್ವಿನಿ ಪಿಂಚಣಿದಾರರಿಗೆ ಹೆಚ್ಚಾಗಿ ಹಣನ ಜಮಾ ಆಗಿರುವಂಥದ್ದು. ಹೀಗಾಗಿ ವಿಡಿಯೋ ನೋಡೋಂಥ ಪ್ರತಿಯೊಬ್ಬ ಪಿಂಚಣಿದಾರರಿಗೂ ಯಾರಿಗೆಲ್ಲ ಜನವರಿ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಬರದೇ ಇದ್ದಂಥವರು ಕೂಡ ನಿಮ್ಮ ಒಂದು ಜಿಲ್ಲೆನೂ ಕೂಡ ಟೈಪ್ ಮಾಡಿ ಬಂದಿಲ್ಲ ಅಂತ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ, ಮತ್ತು ಭಾಳಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಬಿಡುಗಡೆ ಆಗಿದೆಯೇ ಇಲ್ವಾ ಅಂತ. ನಾನು ಕಳೆದ ವಿಡಿಯೋಗಳಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ವೀಕ್ಷಕರು, ನಿನ್ನೆಯಿಂದ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಇವಾಗ ಸರ್ಕಾರದ ಕಡೆಯಿಂದ DBT ಪುಷ್ ಆಗಿದೆ. ಹಣ ಜಮಾ ಆಗುವಂಥದ್ದು ಅಷ್ಟೇ ಬಾಕಿ ಇರುವಂಥದ್ದು. ವೀಕ್ಷಕರೇ, ಬರದೇ ಇದ್ದಂಥವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಇವತ್ತು ಕೂಡ ಪಿಂಚಣಿ ಹಣ ಜಮಾ ಆಗ್ತಾಯಿದೆ. ವೀಕ್ಷಕರೇ, ಇವತ್ತು ನಾಳೆ ನಾಡಿದ್ದು ಇನ್ನೂ 1 ವಾರದ ಒಳಗಾಗಿ ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಪಿಂಚಣಿ ಹಣ ಜಮಾ ಆಗುತ್ತೆ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಬಂದಿರುವಂಥದ್ದು. ಹೀಗಾಗಿ ಯಾರೂ ಕೂಡ ಜನವರಿ ತಿಂಗಳ ಪಿಂಚಣಿ ಹಣನ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆಯಲ್ಲಿ ನಿಮಗೆ ಖಂಡಿತವಾಗಿಯೂ ಪಿಂಚಣಿ ಹಣ ಜಮಾ ಆಗುತ್ತೆ. ಮತ್ತು ಎರಡನೇದಾಗಿ ಅಪ್ಡೇಟ್ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ,
ನಮ್ಮದು ಡಿಸೆಂಬರ್ ತಿಂಗಳದು ಪಿಂಚಣಿ ಹಣನ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ, ಡಿಸೆಂಬರ್ ತಿಂಗಳ ಪಿಂಚಣಿ ಹಣನ ಯಾರಿಗೆಲ್ಲ ಜಮಾ ಆಗಿಲ್ಲ, ಬಂದಿಲ್ಲ ಅಂಥವರಿಗೆ ಈ ಒಂದು ಜನವರಿ ತಿಂಗಳಲ್ಲೇ ಪಿಂಚಣಿ ಹಣನ ಜಮಾ ಮಾಡೋಕ್ಕೆ ಸರ್ಕಾರದ ಕಡೆಯಿಂದ ಸೂಚನೆನ ಬಂದಿರುವಂಥದ್ದು. ಹೀಗಾಗಿ ಯಾರ್ದೆಲ್ಲ ಪೆಂಡಿಂಗ್ ಇದ್ದಾವೆ ಅಂಥವ್ರದ್ದು ಕೂಡ ಕ್ಲಿಯರ್ ಆಗ್ತಾಯಿದೆ ವೀಕ್ಷಕರೇ. ಜನವರಿ ತಿಂಗಳಲ್ಲಿ ಪಿಂಚಣಿನ ಬರೋದ್ರ ಜೊತೆಗೆ ಅದರ ಜೊತೆಗೆ ಕಳೆದ ಒಂದು ಪೆಂಡಿಂಗ್ ಇರುವಂಥ ಪಿಂಚಣಿ ಹಣನೂ ಕೂಡ ಜಮಾ ಆಗ್ತಾಯಿದೆ. ಅಂಥವ್ರಿಗೂ ಕೂಡ ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟು ಪಿಂಚಣಿ ಹಣದ ಬಗ್ಗೆ ತಮಗೆ ಲೇಟೆಸ್ಟ್ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಭಾಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಪಿಂಚಣಿ ಹಣ ಬಿಡುಗಡೆ ಆಗಿದೆನಾ ಇಲ್ವಾ, ಜಮಾ ಆಗಿಲ್ಲ, ನಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ. ವೀಕ್ಷಕರೇ, ಈಗಾಗಲೇ ನಿನ್ನೆಯಿಂದಲೇ ಅಂದರೆ 6ನೇ ತಾರೀಕಿನಿಂದ ಬಿಡುಗಡೆ ಆಗಿದೆ, ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ನೀವು ಕೂಡ ನಿಮ್ಮ ಒಂದು ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಸಾರಿ ಏನಾಗ್ತಾಯಿದೆ ಅಂತಂದರೆ ಪಿಂಚಣಿ ಹಣ ಜಮಾ ಆಗಿರುವಂಥದ್ದು ಮೆಸೇಜ್ಗಳು ಬರ್ತಾ ಇಲ್ಲ. ಹೀಗಾಗಿ ಭಾಳಷ್ಟು ಜನರಿಗೆ ನಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ತಿಳಿದುಕೊಳ್ತಾ ಇದ್ದಾರೆ. ನೀವು ಯಾವುದಕ್ಕೂ ನೀವು ಒಂದು DBT ಆ್ಯಪ್ ಅಲ್ಲಿ ನೋಡ್ಕೊಳ್ಬೋದು. ಆ DBT ಆ್ಯಪಲ್ಲಿ ನೋಡಬೇಕಂತಂದ್ರೂ ಕೂಡ DBT ಆ್ಯಪಲ್ಲಿ ಹಣ ಜಮಾ ಆಗಿದ ನಂತರ 3-4 ದಿನಗಳಲ್ಲಿ ಅಪ್ಡೇಟ್ ಆಗ್ತಾಯಿದೆ. ಹೀಗಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳೋದು ಉತ್ತಮ ವೀಕ್ಷಕರೇ. ಕೆಲವೊಂದಿಷ್ಟು ಜನರಿಗೆ ಮೆಸೇಜ್ಗಳು ಬರ್ತಾಯಿಲ್ಲ, ಅಮೌಂಟ್ ಜಮಾ ಆದಮೇಲೆ ಕ್ರೆಡಿಟೆಡ್ ಮೆಸೇಜ್ ಬರ್ತಾಯಿಲ್ಲ. ಹೀಗಾಗಿ ಯಾರು ಕೂಡ ನಮಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಂದಿಲ್ಲ ಅಂತಂದರೆ ಬರುತ್ತೆ, ಇನ್ನೂ 3-4 ದಿನ ವೆಯ್ಟ್ ಮಾಡಿ, ಖಂಡಿತವಾಗಿಯೂ ಬರುತ್ತೆ ಅಂತ. ಪಿಂಚಣಿ ಹಣದ ಬಗ್ಗೆ ನೀವೇನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ ಎಲ್ಲದ್ರ ಬಗ್ಗೆ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ನಮಗೆ ಪಿಂಚಣಿ ಹಣ ಕಂಪ್ಲೀಟಾಗಿ ಬರ್ತಾ ಇಲ್ಲ, ಸ್ಟಾಪ್ ಆಗಿದೆ, 2-3 ತಿಂಗಳಿಂದ ಬರ್ತಾ ಇಲ್ಲ ಅಂತಂದರೆ ನೀವು ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಪಿಂಚಣಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಕಳೆದ ವಿಡಿಯೋದಲ್ಲಿ ತಮಗೆ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನೋಡಿಕೊಂಡು ನೀವು ಕೂಡ ಆ ರೀತಿಯಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸಲ್ಲಿ ರನ್ನಿಂಗ್ ಅಥವಾ ಆ್ಯಕ್ಟಿವ್ ಅಂತ ಇರಬೇಕಾಗುತ್ತೆ. ರನ್ನಿಂಗ್ ಮತ್ತು ಆ್ಯಕ್ಟಿವ್ ಅಂತೂ ಇತ್ತು ಅಂತಂದರೆ ನಿಮಗೆ ಪಿಂಚಣಿ ಹಣ ಖಂಡಿತವಾಗಿಯೂ ಬರುತ್ತೆ. ಮತ್ತು ಡಿಆಕ್ಟಿವ್ ಮತ್ತು ಕ್ಯಾನ್ಸಲ್ ಅಂತ ಸ್ಟೇಟಸಲ್ಲಿ ತೋರಿಸ್ತಾ ಇತ್ತು ಅಂತಂದರೆ ನಿಮಗೆ ಪಿಂಚಣಿ ಹಣ ಬರೋದಿಲ್ಲ. ಸರ್ಕಾರದ ಕಡೆಯಿಂದ, ಇಲಾಖೆ ಕಡೆಯಿಂದ ಪಿಂಚಣಿ ಹಣನ ನಿಮ್ಮದು ರದ್ದಾಗಿರುವಂಥದ್ದು. ಹೀಗಾಗಿ ನೀವು ನಿಮ್ಮೊಂದು ಸ್ಟೇಟಸ್ನ ಚೆಕ್ ಮಾಡ್ಕೊಂಡಾಗ ಕ್ಯಾನ್ಸಲ್ ಮತ್ತು ಡಿಆಕ್ಟಿವ್ ಇತ್ತು ಅಂತಂದರೆ ನೀವು ಪಿಂಚಣಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಭೇಟಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕಾರಣಗಳನ್ನು ತಿಳ್ಕೊಂಡು ಯಾವ ಕಾರಣಕ್ಕಾಗಿ ನಮ್ಮದು ಪಿಂಚಣಿ ರದ್ದಾಗಿದೆ ಅಂತ ಕಾರಣ ತಿಳಿದುಕೊಂಡು ಮತ್ತೆ ನೀವು ಅರ್ಹ ಪಿಂಚಣಿದಾರರಾಗಿದ್ದರೆ ನಿಮಗೆ ಪಿಂಚಣಿ ಏನಿದೆ ಯಥಾಸ್ಥಿತಿಯಾಗಿ ಮತ್ತೆ ಚಾಲ್ತಿ ಮಾಡಿ ಕೊಡುವಂಥದ್ದು ವೀಕ್ಷಕರೇ. ಇಷ್ಟು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಈಗಾಗಲೇ ಜನವರಿ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಣನ ಜಮಾ ಆಗ್ತಾಯಿದೆ ವೀಕ್ಷಕರೇ, ಯಾರು ಕೂಡ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಖಂಡಿತವಾಗಿ ಜಮಾ ಆಗ್ತಾಯಿದೆ ವೀಕ್ಷಕರೇ. ಕೊನೆಯದಾಗಿ ಮತ್ತೊಂದು ಮಾಹಿತಿನ ಕೇಳ್ತಾಯಿದ್ರು, ಏನಂತಂದರೆ ಭಾಳಷ್ಟು ಜನರು ಪಿಂಚಣಿ ಹಣ ಹೆಚ್ಚಳದ ಬಗ್ಗೆ ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ರು, ಹೆಚ್ಚಳ ಆಗಿದೆನಾ, ಎಷ್ಟು ಹೆಚ್ಚಳ ಆಗಿದೆ ಅಂತ. ವೀಕ್ಷಕರನ್ನು ಅನೇಕ ವಿಡಿಯೋಗಳಲ್ಲಿ ತಮಗೆ ಮಾಹಿತಿನ ತಿಳಿಸ್ತಾ ಬಂದಿದ್ದೀನಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿದಾರರಿಗೆ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣನ ಹೆಚ್ಚಳ ಮಾಡಿಲ್ಲ ವೀಕ್ಷಕರೇ. ಕ್ಲಿಯರಾಗಿ ತಮಗೆ ಅನೇಕ ವಿಡಿಯೋಗಳಲ್ಲಿಯೂ ಕೂಡ ಮಾಹಿತಿನ ತಿಳಿಸಿದ್ದೀನಿ. ಪಿಂಚಣಿ ಹಣ ಏನಿದೆ ಯಾರಿಗೂ ಕೂಡ ಹೆಚ್ಚಳ ಆಗಿಲ್ಲ. ಹಾಗೇನಾದರೂ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣ ಹೆಚ್ಚಳ ಮಾಡಿದ್ರು ಅಂದರೆ ನಾನು ಖಂಡಿತವಾಗಿಯೂ ವಿಡಿಯೋ ಮುಖಾಂತರ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ. ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿದಾರರಿಗೆ ಇನ್ನೂ ಕೂಡ ಪಿಂಚಣಿ ಹಣ ಹೆಚ್ಚಳ ಮಾಡಿಲ್ಲ. ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಏನಿದೆ 1200 ರೂಪಾಯಿ ಪಿಂಚಣಿನ ಬರ್ತಾ ಇರುವಂಥದ್ದು. ವಿಧವಾ ವೇತನ ಪಿಂಚಣಿನ 800 ರೂಪಾಯಿನ ಬರ್ತಾ ಇರುವಂಥದ್ದು. ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಏನಿದೆ ಅದು 600 ರೂಪಾಯಿ ಪಿಂಚಣಿನ ಬರ್ತಾ ಇರುವಂಥದ್ದು. ಅಂಗವಿಕಲ ಪಿಂಚಣಿ ಏನಿದೆ, ಅಂಗವಿಕಲತೆ 75% ಅಂಗವಿಕಲೆ ಹೊಂದಿದ್ರು ಅಂತಂದರೆ ಅವರಿಗೆ 1400 ರೂಪಾಯಿ ಪಿಂಚಣಿನ ಬರ್ತಾ ಇರುವಂಥದ್ದು. 90% ಅಂಗವೈಕಲ್ಯ ಹೊಂದಿದ್ರು, 95% ಹೊಂದಿದ್ರು ಅಂತಂದರೆ ಅಂಥವ್ರಿಗೂ ಕೂಡ 2000 ಪಿಂಚಣಿನ ಬರ್ತಾ ಇರುವಂಥದ್ದು. ಮತ್ತು 75ಕ್ಕಿಂತ ಕಡಿಮೆ 45ಕ್ಕಿಂತ ಮೇಲೆ % ಅಂಗವೈಕಲ್ಯ ಹೊಂದಿದ್ರು ಅಂತಂದರೆ ಅಂಥವರಿಗೆ 800 ರೂಪಾಯಿ ಪಿಂಚಣಿನ ಬರ್ತಾ ಇರುವಂಥದ್ದು. ಇಷ್ಟೇ ಪಿಂಚಣಿನ ಬರ್ತಾ ಇರುವಂಥದ್ದು. ಜನವರಿ ತಿಂಗಳಲ್ಲಿಯೂ ಕೂಡ ಇಷ್ಟೇ ಪಿಂಚಣಿನ ಬಂದಿರುವಂಥದ್ದು. ಹೀಗಾಗಿ ಯಾರೆಲ್ಲ ಒಂದು ಪಿಂಚಣಿನ ಹೆಚ್ಚಳ ಆಗಿದೆ ಜನವರಿ ತಿಂಗಳಿಂದ ಅಂತ ನಿರೀಕ್ಷಣೆ ಇಟ್ಕೊಂಡಿದ್ರು, ದಯವಿಟ್ಟು ಯಾರೂ ಕೂಡ ನಿರೀಕ್ಷಣೆ ಇಟ್ಕೊಳ್ಬೇಡಿ. ಪಿಂಚಣಿ ಹಣ ಹೆಚ್ಚಳ ಆಗಿಲ್ಲ. ಹಾಗೇನಾದರೂ ಸರ್ಕಾರದ ಕಡೆಯಿಂದ ನಿಖರವಾಗಿ ಜಾರಿಗೆ ಮಾಡಿದ್ರು, ಪಿಂಚಣಿ ಹಣ ಹೆಚ್ಚಳ ಮಾಡ್ತಿದ್ದೀವಿ ಅಂತ ಜಾರಿಗೆ ಮಾಡಿದ್ರು ಅಂತಂದರೆ ನಾನು ಖಂಡಿತವಾಗಿ ವಿಡಿಯೋ ಮುಖಾಂತರ ತಮಗೆ ಮಾಹಿತಿಯನ್ನು ತಲುಪಿಸ್ತೀನಿ ಅಂತ ಹೇಳ್ತಾ, ಇಷ್ಟು ಪಿಂಚಣಿ ಹಣದ ಬಗ್ಗೆ ಇರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕೂಡ ತಮಗೆ ಪಿನ್ ಟು ಪಿನ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ವೀಕ್ಷಕರೇ. ಅಲ್ಲಿವರೆಗೂ ನಮಸ್ಕಾರ.